ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಡ್ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನದ ಪ್ರಶ್ನೆ, ಸರ್ ನಾನು ಫುಡ್ ಬಿಸ್ನೆಸ್ ಮಾಡ್ಬೋದಾ? ನಾನು ಇದ್ರೊಳಗೆ ಮಾಡಿದ್ರೆ ಸಕ್ಸಸ್ ಆಗ್ತೀನಾ ಅಥವಾ ಲಾಸ್ ಆಗ್ತೀನಾ ಅನ್ನೋದ್ರ ಬಗ್ಗೆ ಸುಮಾರು ಜನ ಪ್ರಶ್ನೆ ಕೇಳ್ತೀರಾ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ವಿಚಾರನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಈ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಥಾಟ್ ಇದೆ. ಸುಮಾರು ಜನಕ್ಕೆ ಇದೆ ಈ ಥರ. ಯಾಕೆ ಈ ಥರ ಬರುತ್ತೆ ಅಂತಂದರೆ, ಸುಮಾರು ಜನ ಯೂಟ್ಯೂಬಲ್ಲಿ ನೋಡ್ತೀರಾ, ಸುಮಾರು ಜನ ಅಡುಗೆ ಚಾನಲೆಲ್ಲ ತೆಗ್ದಿದ್ದಾರೆ. ನಾನು ಒಂದು ಅಡುಗೆ ಚಾನಲ್ ಮಾಡೋಣ, ಅಥವಾ ನಾವು ಒಂದು ಹೋಟೆಲ್ ಮಾಡೋಣ, ಇದೆಲ್ಲ ನೋಡ್ಕೊಂಡು ಒಂದು ಹೋಟೆಲ್ ಮಾಡೋಣ, ಅಥವಾ ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ನೋಡ್ತೀರಾ, ಅದು ನೋಡಿಬಿಟ್ಟು ಇದೇ ಥರ ನಾವು ಒಂದು ಮಾಡೋಣ, ಒಂದು ಹೋಟೆಲ್ಲೇ ಕ್ರಿಯೇಟ್ ಮಾಡೋಣ, ಒಂದು ಹೋಟೆಲ್ಲೇ ಮಾಡೋಣ ನಾವು, ಈ ರೀತಿ ಎಲ್ಲ ಒಂದು ಯೋಚನೆಗಳು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಇದರೊಳಗೆ ಸಕ್ಸಸ್ ಆಗುತ್ತಾ ಅಂತ ಕೇಳಿದಾಗ ಎಲ್ಲರಿಗೂ ಕೂಡ ಸಕ್ಸಸ್ ಆಗಲ್ಲ. ಕೆಲವರಿಗೆ ಮಾತ್ರ ಈ ಒಂದು ಹೋಟೆಲ್ ಬಿಸ್ನೆಸ್ ಅವರಿಗೆ ಚೆನ್ನಾಗಿ ಆಗಬಾರದು, ಕೆಲವರಿಗೆ ಆಗಬರೋದೇ ಇಲ್ಲ. ಅದರೊಳಗೆ ಸುಮಾರು ಜನ ಲಾಸ್ ಆಗಿರೋರೇ ಜಾಸ್ತಿ. ಸುಮಾರು ಜನ ಬೇಕಾದ್ರೆ ಕೇಳಿ ಹೋಟೆಲ್ ಬಿಸ್ನೆಸ್ ಮಾಡಿರೋರಿಗೆ ತುಂಬ ಲಾಸಲ್ಲಿ ಹೋಗ್ತಾ ಇರುತ್ತೆ. ಕೆಲವೊಂದು ಫೇಮಸ್ ಆಗಿರುವಂಥ ಹೋಟೆಲ್ಸ್ಗಳು ಮಾತ್ರ ಇನ್ನೂ ಉಳಿದಿದೆ. ಬಿಟ್ಟರೆ ಸಣ್ಣ ಪುಟ್ಟ ಹೋಟೆಲ್ಸ್ಗಳಲ್ಲಿ ತುಂಬಾ ಕಡಿಮೆ, ತುಂಬಾ ಲಾಸಸ್ಗಳು ಅವರಿಗೆ ಆಗ್ತಾ ಇರುತ್ತೆ. ಹೋಟೆಲ್ ಬಿಸ್ನೆಸ್ಸಲ್ಲಿ ಅಷ್ಟು ಲಾಸ್ ಇದೆ, ಮತ್ತು ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟವೂ ಕೂಡ ಇದೆ. ಸುಮಾರು ಜನ ಏನು ಯೋಚನೆ ಮಾಡ್ತಾರೆ, ಆ ಒಂದು ಹೋಟೆಲ್ಗಳಲ್ಲಿ ಜನ ಬರೋದು ನೋಡಿ, ಇಷ್ಟೊಂದೆಲ್ಲ ಬಿಸ್ನೆಸ್ ಆಗುತ್ತೆ, ನಾನು ಮಾಡ್ಬೋದು, ನನಗೂ ಸಿಕ್ಕಾಪಟ್ಟೆ ಹಣ ಬಂದುಬಿಡುತ್ತೆ, ನಾನು ದಿವಸಕ್ಕೆ ಒಂದು 3,000 ದುಡಿಬೋದು, 4,000 ದುಡಿಬೋದು ಅಂತ ನೀವು ಯೋಚನೆ ಮಾಡ್ತೀರಾ. ರಿಯಾಲಿಟಿ ಏನು ಅಂತ ಅಂದರೆ 24/7 ನೀವು ಕೆಲಸ ಮಾಡಬೇಕು ಆ ಜಾಗದಲ್ಲಿ. ಆ ರೀತಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅನ್ನೋದು ಫಸ್ಟ್ ಯೋಚನೆ ಮಾಡಿ. ಕೆಲವರು ಸಹ ನಾನು ಜನ ಬಿಟ್ಟು ಮಾಡ್ತೀನಿ ಅಂತಂದರೆ ಅವರಿಗೆಲ್ಲ ನೀವು ಪೇಮೆಂಟ್ ಕೊಟ್ಟು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿ. ಯಾಕೆ ಅಂತಂದರೆ ನನ್ನ ಹತ್ರ ಸುಮಾರು ಜನ ಕನ್ಸಲ್ಟೇಷನ್ ತೊಗೊಳ್ಳೋವಂಥ ವ್ಯಕ್ತಿಗಳು ಫುಡ್ ಬಿಸ್ನೆಸ್ ಮಾಡಿ ಲಾಸ್ ಆಗಿರೋವಂಥವ್ರು ಬರ್ತಾರೆ. ಅವರು ಕನ್ಸಲ್ಟೇಷನ್ ತೊಗೊಂಡಾಗ ಹೇಳ್ತಾರೆ, ಸರ್ ಈ ಥರ ಫುಡ್ ಬಿಸ್ನೆಸ್ ಮಾಡಿದೆ, ಈ ಥರ ಲಾಸ್ ಆಯಿತು. ಈ ಥರ ಎಲ್ಲ ಆಗೋಕ್ಕೆ ಕಾರಣ, ಒಂದು ನಮ್ಮ ಜಾತಕದಲ್ಲಿ ಚಂದ್ರ ಗ್ರಹ ಚೆನ್ನಾಗಿಲ್ಲ ಅಂತಂದರೆ ಪ್ರಾಬ್ಲಮೆಟಿಕ್ ಆಗುತ್ತೆ. ನಾವು ತುಂಬ ಸ್ವಲ್ಪ ಲಕ್ಸುರಿಯಾಗಿ ಮಾಡಿ ಪ್ರಾಬ್ಲಮೆಟಿಕ್ ಆಗಿದೆ ಅಂತಂದರೆ ಜೊತೆಗೆ ಶುಕ್ರನೂ ಕೂಡ ನಾವು ನೋಡಬೇಕು. ಶುಕ್ರ ಗ್ರಹ ಹೇಗಿದೆ, ಚಂದ್ರ ಗ್ರಹ ಹೇಗಿದೆ, ಇವೆರಡೂ ಕೂಡ ಇಂಪಾರ್ಟೆಂಟು. ಮೇನಾಗಿ ಚಂದ್ರ ತುಂಬ ಇಂಪಾರ್ಟೆಂಟು. ಯಾಕಂದರೆ ಫುಡ್ಡಿಗೆ ಕಾರಕ ಬಂದು ಚಂದ್ರ. ಈ ಚಂದ್ರ ಏನಾದರೂ ನಮ್ಮ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ರೆ ನಾವು ಯಾವುದೇ ಥರದ್ದು ಫುಡ್ ಬಿಸ್ನೆಸ್ ಆಗಿರಲಿ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ಗಳು ಮಾಡಿದಾಗ ನಾವು ಲಾಸ್ ಆಗ್ತೀವಿ, ಖಂಡಿತವಾಗ್ಲೂ ಲಾಸ್ ಆಗ್ತೀವಿ. ಚಂದ್ರ ಏನಾದರೂ 8ರಲ್ಲಿ 12ರಲ್ಲಿ ಏನಾದರೂ ಕುತ್ಕೊಂಡಿತ್ತು ಅಂತಂದರೆ ಕಂಪ್ಲೀಟ್ಲಿ ಲಾಸ್ ಅಂತ ಅಂದ್ಕೊಳ್ಳಿ. ನಿಮಗೆ ಓಪನ್ ಮಾಡಿದಾಗ ಜನ ಬರ್ಬೋದು, ಚೆನ್ನಾಗಿ ನಿಮಗೆ ಹೂಡಿಕೆ ಮಾಡಿಸುತ್ತೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸುತ್ತೆ, ಎಲ್ಲ ಮಾಡಿಸ್ಬಿಡುತ್ತೆ, ಜನನೇ ಬರೋಲ್ಲ ನಿಮ್ಮ ಹೋಟೆಲ್ಸ್ಗಳಿಗೆ. ಬರೀ ಹೋಟೆಲ್ಲೇ ಅಂತಲ್ಲ, ಚಂದ್ರನಿಗೆ ಸಂಬಂಧಪಟ್ಟಿದ್ದ ಫುಡ್ ಬಿಸ್ನೆಸ್ ಯಾವುದೇ ಒಂದು ಫುಡ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದರೆ ಅದೆಲ್ಲದೂ ಕೂಡ ಚಂದ್ರಕಾರಕ ಆಗ್ತಾನೆ. ಇವಾಗ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಒಂದು ಹೋಟೆಲಲ್ಲಿ ಡೈಲಿ ಇಡ್ಲಿ, ದೋಸೆ, ಪಲಾವು ಈ ಥರ ಎಲ್ಲ ಒಂದು ಹೋಟೆಲ್ ಇದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇವೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಒಂದು ಪಾನಿಪುರಿ ಬಿಸ್ನೆಸ್ ಮಾಡ್ತಿದ್ದಾರೆ, ಒಂದು ಗೋಬಿ ಬಿಸ್ನೆಸ್ ಮಾಡ್ತಿದ್ದಾರೆ, ಇದು ಕೂಡ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಡೈಲಿ ವ್ಯಾಪಾರಗಳು, ಡೈಲಿ ಎವ್ರಿ ಡೇ ಖಾಲಿ ಆಗ್ತಿರುತ್ತೆ, ಚೇಂಜಸ್ ಆಗ್ತಿರುತ್ತೆ. ಇದೆಲ್ಲದೂ ಬಂದು ಚಂದ್ರನಿಗೆ ಸಂಬಂಧಪಡುವಂಥ ಬಿಸ್ನೆಸ್. ನಾನು ಸ್ವಲ್ಪ ಲಕ್ಸುರಿಯಾಗಿ ಮಾಡಿದ್ದೀನಿ ಸರ್, ನಾನು ಒಳ್ಳೆ ಟೇಬಲ್ಸ್ಗಳೆಲ್ಲ ಹಾಕಿದ್ದೀನಿ ಸರ್, ನಾನು ಒಳ್ಳೆ ರಿಚಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಶುಕ್ರನೂ ಆ್ಯಡ್ ಆಗಿರುತ್ತೆ. ಶುಕ್ರ ಗ್ರಹನೂ ಕೂಡ ನಾವು ನೋಡಬೇಕು. ಕೆಲವೊಂದು ಹೋಟೆಲ್ ತುಂಬ ಸಖತ್ತಾಗಿರುತ್ತೆ, ಬಿಲ್ಲು ಅದೇ ಥರನೇ ಕೊಡ್ತಾರೆ, ಬಿಲ್ಲು ಅದೇ ಥರನೇ ಜಾಸ್ತಿ ಇರುತ್ತೆ. ಅಂಥ ಹೋಟೆಲೆಲ್ಲ ಬಂದು ಶುಕ್ರ ಜೊತೆಗಿರುತ್ತೆ. ಓಕೆನಾ? ಚಂದ್ರ ಶುಕ್ರ ಏನಾದ್ರು ಕನೆಕ್ಟಿವಿಟಿ ಇದ್ದರೆ, ಅಥವಾ ಚಂದ್ರ ನಕ್ಷತ್ರದಲ್ಲಿ ಶುಕ್ರ ನಕ್ಷತ್ರದಲ್ಲಿ ಚಂದ್ರ, ಈ ಥರ ಇದ್ದರೂ ಕೂಡ ನಡೆಯುತ್ತೆ. ಅಥವಾ ಚಂದ್ರ ಶುಕ್ರ ಜೊತೆಗಿದ್ರೂ ಕೂಡ ನಡೆಯುತ್ತೆ. ಈ ರೀತಿ ಇದ್ದಾಗೂ ಕೂಡ ನಾವು ಮಾಡ್ಬೋದು. ಅಥವಾ ಶುಕ್ರನೂ ಕೂಡ ಚೆನ್ನಾಗಿರಬೇಕು. ಅದರಲ್ಲೂ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಚಂದ್ರಗ್ರಹನ ಕಾಂಬಿನೇಷನ್ ಏನಾಗಿದೆ, ಎಫೆಕ್ಟ್ ಲಿಂಕ್ಸ್, ಅದೇ ರೀತಿ ಶುಕ್ರನ ಎಫೆಕ್ಟ್ ಲಿಂಕ್ಸ್ ಏನಾಗಿದೆ ಅನ್ನೋದನ್ನು ಚೆಕ್ ಮಾಡಬೇಕು. ಈ ರೀತಿ ಒಂದು ಅಡ್ವಾನ್ಸ್ KP ಸಿಸ್ಟಮ್ಮು ಬೇರೆ ಎಲ್ಲೂ ಇಲ್ಲ. ಯಾಕಂದರೆ ಅಷ್ಟು ಅಕ್ಯುರೇಸ್ ಆಗಿ ನಿಮಗೆ ಇದು ಫಲ ವಿಮರ್ಶೆ ಮಾಡಿ ತಿಳಿಸ್ಕೊಡೋದು. ಇದೇ ಒಂದು ಕೆಳಗಡೆ ತೋರಿಸುತ್ತೋ ನಂಬರಿಗೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೋಬೋದು. ಈ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ನಿಮಗೆ ಇದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಚಂದ್ರ ಏನಾದರೂ 8ರಲ್ಲಿ 12ರಲ್ಲಿ ಇತ್ತು ಅಂತಂದರೆ ನೀವು ಮಾಡಿರೋಂಥ ಹೂಡಿಕೆ ಆಗಿರ್ಬೋದು, ಅದಕ್ಕೆ ಹಾಕಿರೋಂಥ ಬಂಡವಾಳ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲದೂ ಕೂಡ ಲಾಸ್ ಆಗಿಬಿಡೋದು. ನಿಮಗೆ ಅದರಿಂದ ಯಾವುದೇ ಥರದ್ದು ಬರಲ್ಲ, ಎಲ್ಲದು ಡೆಡ್ ಅಮೌಂಟ್ ಅಂತ ಅಂದ್ಕೊಂಬಿಡಿ.
ಚಂದ್ರ ಏನಾದರೂ 5-9 ಏನಾದ್ರು ಇತ್ತು ಅಂತ ಅಂದ್ಕೊಳ್ಳಿ. 5-9 ಏನಾದ್ರು ಇತ್ತು, ಎಫೆಕ್ಟ್ ಲಿಂಕ್ಸ್ ಇತ್ತು ಅಂತಂದರೆ ನಿಮ್ಮಿಂದ ಬೇರೆಯವ್ರಿಗೆ ಲಾಭ ಆಗುತ್ತೆ ಬಿಟ್ಟರೆ ನಿಮಗಂತೂ ಲಾಭ ಆಗಲ್ಲ. ಅಲ್ಲೂ ಕೂಡ ನಿಮಗೆ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ. ಫುಡ್ ಬಿಸ್ನೆಸ್ಸು ಕಂಪ್ಲೀಟಾಗಿ ನಿಮಗೆ ಲಾಸ್ ಆಗುತ್ತೆ ಅಂತಲೇ ಅರ್ಥ. ಅಲ್ಲೂ ಕೂಡ ಜನ ಬರಲ್ಲ. ಓಕೆನಾ, ಬರೋರು ಸಾಲ ಕೇಳ್ಬೋದು, ಆಮೇಲೆ ಕೊಡ್ತೀನಿ, ಇವಾಗ ಕೊಡ್ತೀನಿ ಅಂತ ಅನ್ಬೋದು. ಈ ರೀತಿಯಾಗಿ ಅಲ್ಲೂ ಕೂಡ ನಿಮಗೆ ಲಾಸ್ ಮಾಡ್ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಸಣ್ಣ ಪುಟ್ಟ ಅಂಗಡಿಯಿಂದ ತೊಗೊಳ್ಳಿ. ಚಂದ್ರ ಅಂತಂದರೆ ಸಣ್ಣ ಪುಟ್ಟ ಅಂಗಡಿಯಿಂದ ದೊಡ್ಡ ಒಂದು ಲೆವೆಲಿಗೆ ಮಾಡ್ತಿರೋವಂಥ ಒಂದು ಅಂಗಡಿವರೆಗೂ ಅದು ಚಂದ್ರನ ಕಾರಕತ್ವ. ಸ್ವಲ್ಪ ಲಕ್ಸುರಿಯಾಗಿ ಅಮೌಂಟ್ ಎಲ್ಲ ಜಾಸ್ತಿ ಇಟ್ಟು ಮಾಡ್ತೀರ, ಅದಕ್ಕೆ ಚಂದ್ರ ಮತ್ತು ಶುಕ್ರ ಕಾರಕ. ಹೋಟೆಲ್ ಬಿಸ್ನೆಸ್ ಅಂದರೆ ಈ ರೀತಿ. ಚಂದ್ರ ಗ್ರಹ ಯಾರಿಗೆ ಎಫೆಕ್ಟ್ ಲಿಂಕ್ಸಲ್ಲಿ 2, 4, 6, 10 ಈ ರೀತಿ ಕಾಂಬಿನೇಷನ್ ಇದೆ, ಇವರಿಗೆ ಎಕ್ಸಲೆಂಟಾಗಿ ಹಣ ಬರುತ್ತೆ. ಓಕೆನಾ, ಸಿಕ್ಕಾಪಟ್ಟೆ ಹಣ ಸಂಪಾದನೆ ಅವ್ರು ಮಾಡ್ಬೋದು. ಇವರು ದೊಡ್ಡ ಮಟ್ಟಕ್ಕೂ ಕೂಡ ಇವ್ರು ಮಾಡ್ಕೊಂಡು ಹೋಗ್ಬೋದು. ಚಂದ್ರ 1, 3, 7, 11 ಏನಾದ್ರು ಕಾಂಬಿನೇಷನ್ ತೊಗೊಂಡಿದ್ರೆ, ಓಕೆನಾ, ಎಫೆಕ್ಟ್ ಲಿಂಕ್ಸಲ್ಲಿ ಚಂದ್ರ 1, 3, 7, 11 ಕಾಂಬಿನೇಷನ್ ತೊಗೊಂಡಿದ್ರೆ ನಿಮ್ಮ ಹತ್ರ ಜನ ಒಂದು ಯಥೇಚ್ಛವಾಗಿ ಬರ್ತಾ ಇರ್ತಾರೆ. ಜನ ಇಲ್ದಲೇ ಇರೋ ದಿವಸಗಳೇ ಇರಲ್ಲ ನಿಮಗೆ. ಎವ್ರಿ ಟೈಮ್ ನಿಮಗೆ ಜನ ಇರ್ತಾರೆ. ನೀವು ಬಿಸ್ನೆಸ್ನ ಮಾಡ್ಬೋದು. ಯಾರು ಬಿಸ್ನೆಸ್ ಮಾಡ್ಬೋದು? ಫುಡ್ ಬಿಸ್ನೆಸ್ಸು ಚಂದ್ರ ಯಾರಿಗೆ 2, 4, 6, 10ಕ್ಕೆ ಕನೆಕ್ಟಿವಿಟಿ ಇರೋರು ಮಾಡ್ಬೋದು. 1, 3, 7, 11ಕ್ಕೆ ಕನೆಕ್ಟಿವಿಟಿ ಇರೋರು ನೀವು ಮಾಡ್ಬೋದು. ನೀವು ಬಿಸ್ನೆಸ್ಸನ್ನು ಯಾವ ರೀತಿ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ನಿಮಗೆ ಒಳ್ಳೆ ಯೋಚನೆಗಳಿರುತ್ತೆ. ಅದನ್ನು ಯಾವ ಥರ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋದು ನಿಮಗೆ ಒಳ್ಳೆ ಥಾಟ್ ಇರುತ್ತೆ. ನಿಮಗೆ ಜನ ಬರ್ತಾರೆ. ಅದಕ್ಕೆ ನಿಮ್ಮ ಜಾತಕ ಚೆನ್ನಾಗಿರ್ಬೇಕು. ಅದಕ್ಕೆ ಯಾರಿಗೆ 5, 9ರಲ್ಲಿ 8, 12ರಲ್ಲಿ ಚಂದ್ರ ಇರುತ್ತೆ ಇವರಿಗೆ ಬಿಸ್ನೆಸ್ಸು ಲಾಸ್ ಆಗುತ್ತೆ. ಓಕೆನಾ, ಹಾಗಾಗಿ ಈ ರೀತಿ ಇದ್ದಾಗ ದಯವಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ನನಗೆ ನೀವು ಕೇಳೋದಿದ್ದರೆ ನಾನು ಸುಮಾರು ಜನಕ್ಕೆ ಸಜೆಷನ್ ಕೊಡೋದೇನು ಅಂತಂದರೆ ಫುಡ್ ಬಿಸ್ನೆಸ್ಸೇ ಮಾಡೋಕ್ಕೆ ಹೋಗಬೇಡಿ. ನೀವು ಇದರೊಳಗೆ ಒಂದು 5-6 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಕಂಟಿನ್ಯೂ ಮಾಡಿ. ಆದರೆ ನಾನು ಇವಾಗಿನ್ನೂ ಸ್ಟಾರ್ಟ್ ಮಾಡಿದೆ. ನಾನು ಯಾರೋ ಒಬ್ಬನ ನೋಡಿದೆ, ಅವ್ರು ನೋಡ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ, ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ, ನನಗೂ ಕೂಡ ಹಣ ಬರುತ್ತೆ ಅಂತ ನಾನೇನಾದರೂ ಮಾಡೋಕ್ಕೆ ಹೋದರೆ ಸಮಸ್ಯೆ ಬರುತ್ತೆ, ನಿಮಗೂ ದುಡ್ಡು ಬರಲ್ಲ ಅಂತ ಅರ್ಥ. ಯಾಕಂತಂದರೆ ಈ ಒಂದು ಫೀಲ್ಡಲ್ಲಿ ಸುಮಾರು ವರ್ಷ ಇರೋರೆ ಸೈಕಲ್ ಹೊಡಿತಿದ್ದಾರೆ, ಅವ್ರಿಗೆ ಕರೆಕ್ಟಾಗಿ ಜನ ಬರ್ತಿಲ್ಲ, ಅವ್ರು ಕರೆಕ್ಟಾಗಿ ರೀಚ್ ಆಗೋಕ್ಕಾಗ್ತಾಯಿಲ್ಲ. ಅದರೊಳಗೆ ನೀವು ಹೊಸ್ದಾಗಿ ಏನಾದ್ರು ಮಾಡೋಕ್ಕೆ ಹೋದಾಗ ನೀವು ರೀಚ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೋಟೆಲ್ ಬಿಸ್ನೆಸ್ಸನ್ನು ಮಾಡಬೇಡಿ, ತುಂಬ ಲಾಸ್ ಆಗ್ತೀರಾ ಅಂತ ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ. 3 ತಿಂಗಳು ಚೆನ್ನಾಗಿರುತ್ತೆ. ನೀವು ಯಾರೇ ಒಂದು ಹೋಟೆಲ್ ಬಿಸ್ನೆಸ್ ಮಾಡಿ ನಿಮ್ಗೆಲ್ಲರಿಗೂ 3 ತಿಂಗಳು ಚೆನ್ನಾಗಿರುತ್ತೆ. 3 ತಿಂಗಳು ಆದಮೇಲೆ ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡುತ್ತೆ. ನಿಮಗೆ ಹೋಟೆಲ್ ಬಿಸ್ನೆಸ್ಸು ರನ್ ಆಗೋಲ್ಲ, ಜನ ಬರೋಲ್ಲ, ಜನ ಕಡಿಮೆ ಆಗ್ತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ. ಚಂದ್ರನ ಬಿಸ್ನೆಸ್ ನೀವು ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಇದು ಫಸ್ಟು ರೀಸನ್ನು. ಇಲ್ಲ ಅಂತಂದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಕೆಟ್ಟೋಗ್ಬಿಡ್ತಾನೆ. ಮೋಸ ಮಾಡೋದು ಅಂತಂದರೆ ಏನು? ಇವಾಗ ಉಳಿದಿದ್ದು ಪಳೆದಿದ್ದು ಸೇರಿಸಿ ಕೊಡುವಂಥದ್ದು, ಅಥವಾ ನೆನ್ನೆ ಮಾಡಿದ್ದನ್ನು ಇವತ್ತು ಕೊಡುವಂಥದ್ದು, ಈ ಥರ ಎಲ್ಲ ಮಾಡಿದ್ರೆ ಅಂತಂದರೆ ಚಂದ್ರ ನಿಮಗೆ ನೆಗೆಟಿವ್ ಆಗಿಬಿಡ್ತಾನೆ. ಆವಾಗಲೂ ಕೂಡ ನಿಮಗೆ ಲಾಸ್ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಓಕೆನಾ, ಇದೆಲ್ಲದೂ ಕೂಡ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋವಂಥ ವಿಚಾರ. ಸುಮಾರು ಜನ ಈ ಫುಡ್ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಸುಮಾರು ಜನ ಲಾಸ್ ಮಾಡ್ಕೊಂಡಿರೋರಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನಿಮ್ಮ ತಂದೆ ತಾಯಿ ಯಾರು ಮಾಡ್ತಾಯಿದ್ರೆ ಅಥವಾ ನಿಮಗೆ ಇದನ್ನು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಿಮಗೆ ತೊಗೊಂಡು ಇದೆಲ್ಲದನ್ನು ಮಾಡಿದ್ದೀನಿ, ನಾನು ಕಲ್ತಿದ್ದೀನಿ ಅಂತ ಅಂದರೆ ಇದನ್ನು ಮಾಡಿ, ತೊಂದರೆ ಇಲ್ಲ. ಒಂದು ನೀವು ಟ್ರೈನಿಂಗ್ ತೊಗೊಂಡಿದ್ದೀರ ಮಾಡಿದ್ದೀರ ಅಂದರೆ ನಿಮಗೊಂದು ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಯಾಕೆ ಅಂತಂದರೆ 24/7 ಫುಡ್ ಬಿಸ್ನೆಸ್ಸಲ್ಲಿ ನೀವು ನಿಮ್ಮ ಟೈಮನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋಗೋಕ್ಕಾಗಲ್ಲ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ಸುತ್ತಾಡೋಕ್ಕಾಗಲ್ಲ, ತಿರುಗಾಡೋಕ್ಕಾಗಲ್ಲ. ಈ ರೀತಿ ಆಗಿಬಿಡುತ್ತೆ. ಯಾವಾಗಲೂ ವರ್ಕ್ ಇರುತ್ತೆ. ಬೆಳಗ್ಗೆನೇ ಎದ್ದು ಹೋಗಬೇಕು, ಮಾರ್ಕೆಟಿಗೆ ಹೋಗಬೇಕು, ಅದು ತರಬೇಕು, ಇದು ತರಬೇಕು, ತರಕಾರಿ ತರಬೇಕು, ಮತ್ತು ಅಡುಗೆ ಮಾಡಬೇಕು. ಅದಕ್ಕೆ ರಾತ್ರಿ ಬೆಳಗ್ಗೆ ಇಡ್ಲಿ ದೋಸೆ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ರೆಡಿ ಮಾಡ್ಕೋಬೇಕು. ಈ ಥರ ಎಲ್ಲ 1000 ವಿಚಾರಗಳು ಇದರೊಳಗೆ. ಹಾಗಾಗಿ ಫುಡ್ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ. ಹಾಗಾಗಿ ಬರೀ ನೀವೊಬ್ಬರು ಕಷ್ಟಪಡೋದಲ್ದಲೇ ನಿಮ್ಮ ಫ್ಯಾಮಿಲಿನೂ ಸೇರಿಸಿ ಕಷ್ಟಪಡಿಸ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮಾರು ಜನ ಈ ಫುಡ್ ಬಿಸ್ನೆಸ್ ಮಾಡ್ತಾ ಇರೋರು ಸ್ವಲ್ಪ ಆದಷ್ಟು ಮಾಡ್ದಲೇ ಇದ್ದರೆ ಸ್ವಲ್ಪ ಒಳ್ಳೆಯದು. ಅಂದರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿರೋರು ಬೇಡ. ಇವಾಗಿರೋರೇ ಸ್ವಲ್ಪ ಮಾಡ್ಕೊಂಡು ಹೋಗಲಿ. ಅವ್ರಿಗೂ ಲಾಸಸ್ ಆಗ್ತಿದ್ರೆ ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ಫುಡ್ ಬಿಸ್ನೆಸ್ಸಲ್ಲಿ ತುಂಬ ಲಾಸಸ್ ಆಗುತ್ತೆ. ಅದಕ್ಕೋಸ್ಕರ ಕೆಲವರಿಗೆ ಚೆನ್ನಾಗಿರುತ್ತೆ ಈ ಬೀದಿ ಬದಿಯ ವ್ಯಾಪಾರಿ ಅಂತ ಕರಿತೀವಿ. ಈ ಕೆಲವರಿಗೆ ಚೆನ್ನಾಗಿರುತ್ತೆ ಈ ಬೀದಿ ಬದಿ ವ್ಯಾಪಾರಿ ಅಂತ ಕರಿತೀವಿ. ಅಂದರೆ ರೋಡ್ ಸೈಡಲ್ಲಿ ಒಂದು ಊಟ ಇದೆಲ್ಲ ಮಾಡ್ಕೊಂಡಿರ್ತಾರೆ, ಕ್ಯಾಂಟೀನ್ ಥರ. ಅವ್ರಿಗೆ ಇದು ವರ್ಕೌಟ್ ಆಗುತ್ತೆ. ಒಂದು ಲೆವೆಲಿಗೆ ಅವರು ಹಿಂಗೋ ದುಡಿಮೆ ಮಾಡ್ತಾರೆ, ಯಾವ ಬಾಡಿಗೆ ಕಟ್ಟೋಂಗಿಲ್ಲ, ಏನಿಲ್ಲ.
ಒಂದು ಸಣ್ಣ ಪುಟ್ಟ ಯಾವ್ದಾದ್ರು ಒಂದು ಐಟಮ್ 2 ಐಟಮ್ 3 ಐಟಮ್ ಅವ್ರು ಮಾಡ್ಕೊತಾರೆ ಹೋಗ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ಏನು ತೊಂದರೆ ಆಗಲ್ಲ. ಅದರಲ್ಲೂ ಕೆಲವ್ರು ಲಾಸ್ ಆಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ, ಅದರಲ್ಲೂ ಕೆಲವ್ರು ಲಾಸ್ ಆಗಿರೋರು ಇದ್ದಾರೆ. ನಾನು ಸ್ವಲ್ಪ ಹೋಟೆಲ್ಸ್ಗಳೆಲ್ಲ ಮಾಡಿ ನಾನು ಮಾಡ್ತೀನಿ, ಜನ ಬಂದುಬಿಡ್ತಾರೆ ಈ ಥರ ಎಲ್ಲ ಐಡಿಯಾ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಕಷ್ಟನೇ. ಈ ಹೋಟೆಲ್ ಬಿಸ್ನೆಸ್ಸು ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಮಾಡಬೇಕು. ಅಲ್ಲಿ ಮಾಡ್ತಿರೋರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ. ಮತ್ತು ಹೋಟೆಲ್ ಬಿಸ್ನೆಸ್ ನೀವು ಮಾಡಬೇಕಂದ್ರೆ ರಾತ್ರಿಯಿಂದನೇ ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಎನಿ ಒನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ಫಸ್ಟು ನೀವು ಅದರೊಳಗೆ ಲಾಭ ಎಷ್ಟಿದೆ ಅಂತ ನೋಡಬೇಡಿ. ಸುಮಾರು ಜನಕ್ಕೆ ಕಣ್ಣೇನು ಅಂತಂದರೆ, ಆ ಹೋಟೆಲ್ ಸುಮಾರು ಜನ ಹೋಗ್ತಿದ್ದಾರೆ, ನಾನು ಮಾಡಿದ್ರೆ ಆಗಿಬಿಡುತ್ತೆ ಅಂತ. ಬಟ್ ಆ ರೀತಿ ಆಗಲ್ಲ. ಯಾಕೆ ಅಂತಂದರೆ ನೀವು ಇದರೊಳಗೆ ಇನ್ನೊಂದು ನೀವು ಯೋಚನೆ ಮಾಡಬೇಕು. ಏನು ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇದರೊಳಗೆ ಲಾಸ್ ಎಷ್ಟಿದೆ, ಕಷ್ಟ ಎಷ್ಟಿದೆ, ಇದು ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಇದರೊಳಗೆ ಲಾಸನ್ನು ನಾನು ನಿಭಾಯಿಸೋಕ್ಕಾಗುತ್ತಾ ಅನ್ನೋದೆಲ್ಲದನ್ನು ಕೂಡ ಯೋಚನೆ ಮಾಡಿ ಆ ನಂತರ ಫುಡ್ ಬಿಸ್ನೆಸ್ಸಿಗೆ ಕೈ ಹಾಕಿ, ಆವಾಗ ನಿಮಗೆ ಚೆನ್ನಾಗಾಗುತ್ತೆ. ಓಕೆನಾ. ಇದು ಯಾವುದೂ ಗೊತ್ತಿಲ್ಲದಲೇ ನೀವು ಹಾಗೆ ನಾನು ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ದಯವಿಟ್ಟು ನಿಮಗೆ ಸಮಸ್ಯೆ ಆಗುತ್ತೆ. ಇದನ್ನು ಇಷ್ಟೋ ಗಂಟೆ ನಿಮಗೆಲ್ಲರಿಗೂ ಹೇಳಿರೋದು ಯಾರಿಗೆ ಅಂತಂದರೆ, ನಾನು ಇನ್ನೂ ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಆಗಲ್ವಾ, ಅಥವಾ ನಮ್ಮ ಜಾತಕದಲ್ಲಿ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋರು ಯಾರಿದ್ದಾರೆ ಅವರು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡು ನೀವು ಕೇಳಿ ತಿಳ್ಕೊಬೋದು. ನಾನು ನಿಮಗೆ ಇದ್ರ ಬಗ್ಗೆ ವಿಚಾರನ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಮಾಡ್ತಿರೋರು ಮಾಡ್ಕೊಂಡೋಗಿ ನಿಮಗೆ ತುಂಬ ಲಾಸ್ ಆಗ್ತಿದೆ ಅಂತಂದರೆ ದಯವಿಟ್ಟು ಬಿಟ್ಟು ಬೇರೆ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಇಲ್ಲ ಅಂತಂದರೆ ತುಂಬ ಜನ ಸೇರೋವಂಥ ಜಾಗದಲ್ಲಿ ನೀವು ಫುಡ್ ಬಿಸ್ನೆಸ್ ಮಾಡೋದ್ರಿಂದನೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ಆ ಥರನಾದ್ರು ನೀವು ಒಂದು ಐಡಿಯಾನ ಉಪಯೋಗಿಸಿ ನೀವು ಮಾಡಬೇಕಾಗತ್ತೆ. ನಾನು ಎಲ್ಲಿ ಬೇಕೋ ಅಲ್ಲಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ತುಂಬ ನೀವು ನೋಡಿ, ಈ ಹೋಟೆಲ್ಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಸ್ಗಳಾಗಿರ್ಬೋದು, ಇವರೆಲ್ಲರೂ ನೋಡಿ ಜನ ಸೇರೋವಂಥ ಜಾಗದಲ್ಲೇ ಬಿಸ್ನೆಸ್ ಮಾಡೋದು. ಓಕೆನಾ. ದಯವಿಟ್ಟು ಕೆಲವ್ರಿಗೆ ಏನಪ್ಪ ಅಂತಂದರೆ ಇದನ್ನು ಯೋಚನೆ ಮಾಡಲ್ಲ. ಕೆಲವರು ಯೋಚನೆ ಮಾಡೋರು ಇದ್ದಾರೆ, ಬುದ್ಧಿವಂತರು ಇದ್ದೀರಾ. ಬಟ್ ಕೆಲವರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಜನ ಸೇರೋ ಜಾಗದಲ್ಲಿ ಈ ಬಿಸ್ನೆಸ್ಸನ್ನು ನಾವು ಮಾಡೋದಿಲ್ಲ, ಕೆಲವರು ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಇದೆಲ್ಲ ನೋಡ್ಕೊಂಡು ಮಾಡಿ. ನಿಮಗೆ ಚೆನ್ನಾಗಿ ಯಥೇಚ್ಛವಾಗಿ ಹಣ ಬೇಕು, ಸಂಪಾದನೆ ಬೇಕು ಅಂತಂದರೆ ಸ್ವಲ್ಪ ಜನ ಸೇರುವಂಥ ಜಾಗದಲ್ಲಿ ಮಾಡಿದ್ರೆ ನಿಮಗೆ ಬಿಸ್ನೆಸ್ಸು ಒಂದು ಲೆವೆಲಿಗೆ ನಿಮಗೆ ತಗೊಂಡು ಹೋಗ್ತಾ ಇರುತ್ತೆ. ಸಣ್ಣ ಪುಟ್ಟ ಲಾಸಸ್ ಇದ್ದೇ ಇರುತ್ತೆ ಫುಡ್ ಬಿಸ್ನೆಸ್ಸಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಲಾಭವೂ ಕೂಡ ನಿಮಗೆ ಅದೇ ಥರನೇ ಬರುತ್ತೆ. ಬಟ್ ಇವಾಗೇನು ಮಾಡಬೇಕು ಅಂತ ಮುಂದೆ ಹೋಗ್ತಿರೋರು ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡು ಮಾಡಿ ನಿಮ್ಮ ಜಾತಕದಲ್ಲಿ. ಮತ್ತು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇದರೊಳಗೆ ಲಾಸ್ ಎಷ್ಟಿದೆ, ಲಾಭ ಎಷ್ಟಿದೆ, ಎಷ್ಟು ಕಷ್ಟ ಅನುಭವಿಸ್ಬೇಕು, ಎಷ್ಟೊತ್ತಿಗೆ ನಾನು ಎದ್ದೇಳಬೇಕು, ಎಷ್ಟು ಕೆಲಸ ಮಾಡಬೇಕು, ಇದೆಲ್ಲ ನಮ್ಮ ಕೈಲಿ ಆಗುತ್ತಾ, ಅಥವಾ 4-5 ಜನಕ್ಕೆ ನಾವು ಕೆಲ್ಸಕ್ಕೆ ಇಟ್ಕೊಂಡು ಅವ್ರ ಕೈಲಿ ನಾವು ಕೆಲಸ ಮಾಡಿಸ್ತೀವಿ ಅಂತಂದ್ರೂ ನಮ್ಮ ಕೈಲಿ ಆಗುತ್ತಾ ಅಂತ ಯೋಚನೆ ಮಾಡ್ಬಿಟ್ಟು ಮಾಡಿ. ಜ್ಯೋತಿಷ್ಯದಲ್ಲಿ ಹೇಗೆ ನೋಡಬೇಕು, ನಮ್ಮ ಅಡ್ವಾನ್ಸ್ KPನಲ್ಲಿ ಯಾವ ಥರ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಚಂದ್ರ 2, 4, 6, 10ರಲ್ಲಿದ್ದರೆ ನೀವು ಮಾಡ್ಬೋದು ಬಿಸ್ನೆಸ್ನ, ನೀವು ಸಖತ್ತಾಗಿ ತೊಗೊಂಡೋಗ್ತೀರಾ, ಒಳ್ಳೆ ಲಾಭವೂ ಬರುತ್ತೆ. ಅದೇ ಥರ ಚಂದ್ರ 1, 3, 7, 11ರಲ್ಲಿದ್ದರೂ ಕೂಡ ನಿಮಗೆ ಬಿಸ್ನೆಸ್ ಸೂಪರಾಗಿ ಬರುತ್ತೆ, ನೀವು ಕೂಡ ಮಾಡ್ಬೋದು. ಆದರೆ ಚಂದ್ರ ಏನಾದರೂ 5, 9ರಲ್ಲಿ 8, 12ರಲ್ಲಿತ್ತು ಅಂತಂದರೆ ನೀವು ದಯವಿಟ್ಟು ಲಾಸ್ ಆಗ್ತೀರಾ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಂಡು ನೀವು ಫುಡ್ ಬಿಸ್ನೆಸ್ ಮಾಡಬೇಕಾ ಮಾಡಬಾರ್ದು ಅಂತ ತಿಳ್ಕೊಂಡು ಆ ನಂತರ ಮುಂದೆ ಹೋಗಿ. ಓಕೆ, ಇಷ್ಟೆಲ್ಲ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.